3 4 5 6 7 ಎಷ್ಟು? ಹೌದಾ, ಫಸ್ಟೇ ಬನ್ನಿ ಬೀದಿಲಿ ಮಲಗ್ತಾ ಇರೋದು. ಇನ್ಮೇಲೆ ಹಿಂಗೆ ಮಾಡೋಣ, ಮನೆ ಬಿಟ್ಬಿಡೋಣ. ಅದೇ ನೋಡಿ, ಅವನು ರೌಡಿ ಅವನು. ಏನಾಗ್ತೀಯ ನೀನು? ಈ ದೊಡ್ಡ ರೌಡಿ ಆಗ್ತೀಯ ದೊಡ್ಡನಾದ್ಮೇಲೆ? ಪೊಲೀಸ್ರಾ? ಹಾಯ್ ನಮ್ದು ಕುಕಿಂಗ್ ಬೈ ಕನ್ನಡತಿ. ನಾವು ಕುಕಿಂಗ್ ಬೈ ಕನ್ನಡತಿ. ಫೈನಲ್ ಆಗಿ ಇಲ್ಲಿ ಮಂತ್ರಿ ಸ್ಟೇ ಅಂತ ಹೇಳ್ಬಿಟ್ಟು ಇಲ್ಲೇ ಇವಾಗ ಟೆಂಟ್ ಫೆಸಿಲಿಟಿ ಸಿಕ್ಕಿದೆ. ಸೊ ಬನ್ನಿ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಇವ್ರ ಹತ್ರ ಕೇಳ್ಕೊಂಡ್ವಿ ಇಲ್ಲೇ ಪಾರ್ಕಿಂಗಲ್ಲಿ ಟೆಂಟ್ ಹಾಕೊಳ್ಳೋಕ್ಕೆ. ಇಲ್ಲೇ ಟೆಂಟ್ ಹಾಕ್ಕೊಂಡು ಅದಕ್ಕೆ ಒಂದು ಬರೀ ಜಾಗಕ್ಕೆ ಮಾತ್ರ 1000 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಇಲ್ಲೇ ಗಾಡಿ ಟೆಂಟ್ ಹಾಕ್ಕೊಂಡು ಇಲ್ಲೇ ಮಾಡ್ಕೊಳ್ಳೋಣ. ಬನ್ನಿ ಇಲ್ಲೇ ಹಾಕೋಣ ಅಂತ ಟೆಂಟ್. ಈ ಲೊಕೇಶನ್ ನಾವು ಇವಾಗ ಟೆಂಟ್ ಹಾಕ್ತೀವಿ. ಇವಾಗ ನಾನು ಸಚಿ ಹೋಗ್ಬಿಟ್ಟು ಫಸ್ಟು ಎಲ್ಲ ಟೆಂಟ್ ಸೆಟಪ್ ಮಾಡ್ತೀವಿ. ಟೆಂಟ್ ಸೆಟಪ್ ಮಾಡಾದ್ಮೇಲೆ ಮಕ್ಕಳನ್ನ ಮತ್ತು ಎಲ್ಲರನ್ನ ಕರ್ಕೊಂಡು ಹೋಗೋಣ ಅಂತ. ಚೆನ್ನಾಗಿದೆ ನೀಟಾಗಿ ಪ್ಲೇಸ್ ಎಲ್ಲ. ಇಲ್ಲಿ ಕಂಪ್ಲೀಟಾಗಿ ಎಲ್ಲ ಕಡೆ ಎಲ್ಲ ಟೆಂಟ್ಸ್ ಹಾಕಿದ್ದಾರೆ ನೋಡಿ. ಸೊ ಇವಾಗ ಅಲ್ಲಿಗೆ ನಮಗೆ ಟೆಂಟ್ ಹಾಕೋಣ, ತಗೊಳ್ಳೋಣ. ಬನ್ನಿ ಇವಾಗೆಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಏನಿದು? ಇದು ಕೋಳಿ, ಹಸು, ಕೊಕ್ಕೊ. ಇದು ಹಸು. ವಾವ್, ವೆರಿ ನೈಸ್. ವಾವ್, ಸೂಪರ್. ಓಕೆ, ಬಾ ಹೋಗೋಣ. ಅಲ್ಲಿ ಬಾ, ಟೆಂಟ್ ತಗೋಣ. ಬಾ, ಕಮ್. ಆಮೇಲೆ ಬೆಳಿಗ್ಗೆ ಊಟ ಬೇಡ ನಿಂಗೆ? ಓಕೆ, ಸೊ ಬಂದು ಎಲ್ಲ ಫ್ರೆಶ್ ಅಪ್ ಆದ್ವಿ ನೋಡಿ. ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ. ಇವಾಗ ಒಂದ್ಸತಿ ನಮ್ಮ ಕ್ಯಾಂಪ್ ತೋರಿಸ್ತೀವಿ ಬನ್ನಿ, ಹೇಗಿದೆ, ಎಲ್ಲೆಲ್ಲಿ ಸೆಟಪ್ ಮಾಡಿದ್ದೀವಿ ಅಂತ. ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನಾವು. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ವಿ. ಹೋಟೆಲ್ ಟೆಂಟ್ ಫೆಸಿಲಿಟಿ ಕೂಡ ಇದೆ. ಸೊ ನಮ್ಮ ಟೆಂಟ್ ನಾವು ಇಲ್ಲಿ ಹಾಕೊಂಡು ಆಗಿದೆ. ಸಚಿ ಪೇಮೆಂಟ್ ಆಯಿತಾ? ಆಗಿದೆ ಸರ್. ನಮ್ಮ ಟೆಂಟ್ ಹಾಕಿದ್ದೀವಿ. ಸೊ ಇಲ್ಲಿ ವಾಶ್ರೂಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ, ಎಲ್ಲ ಫೆಸಿಲಿಟಿ ಇದೆ. ನಮಗೆ ಪರ್ ಹೆಡ್ಡು 500 ಚಾರ್ಜ್ ಮಾಡ್ತಾಯಿದ್ರು ಟೆಂಟಿಗೆ. ಬಟ್ ನಮಗೆ ಟೆಂಟ್ ಬೇಡ, ಜಸ್ಟ್ ಸ್ಪೇಸ್ ಕೊಟ್ಟರೆ ಸಾಕು, ನಾವು ಹಾಕೋತಿದ್ದೀವಿ ಅಲ್ಲಿ. ಹಾಗಾಗಿ ನಮಗೆ ಇಲ್ಲಿ ಟೆಂಟ್ ಹಾಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ನಾವು 1000 ರೂಪೀಸ್ ಪೇ ಮಾಡಿದ್ದೀವಿ. 2 hours later ಎಲ್ಲರೂ ಊಟ ಮಾಡ್ಕೊಂಬಂದ್ವಿ. ಇವಾಗ ನಿದ್ದೆ ಮಾಡೋ ಟೈಮ್. ಎಲ್ಲರೂ ನೋಡಿ, ಹೀಗಿದೆ ನಮ್ಮ ಅರಮನೆ. ಎಲ್ಲರೂ ಒಂದೇ ಕಡೆ ಮಲಗಿದ್ವಿ. 1 2 3 4 5 6 7 ಎಷ್ಟು? 4 ಜನ ಅಡಲ್ಟು, 3 ಜನ ಮಕ್ಕಳು, ಎಲ್ಲ ಒಂದೇ ಟೆಂಟಲ್ಲಿ. ಓಕೆ, ಎಲ್ಲ ಮಂಗ್ತಿದ್ವಿ. ಇದೊಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಈ ಥರ ಎಲ್ಲ ಅನುಭವ. ನೀವು ಈ ರೀತಿ ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಎಂಡ್ ಆಫ್ ದ ಡೇ ಏನೂ ಇಲ್ಲ ಅಂದ್ರೂ ಕೊನೆಗೆ ಬರೋದೇ ಫ್ಯಾಮಿಲಿ, ಕೊನೆಗೆ ಇರೋದೇ ಫ್ಯಾಮಿಲಿ ನಮ್ಮ ಜೊತೆ. ಓಕೆನಾ? ಹೀಗಂತೇಳಿ ಎಲ್ಲರಿಗೂ ಗುಡ್ ನೈಟ್ ಹೇಳಿ ಮಲ್ಕೋತಾ ಇದ್ದೀವಿ. ಎಲ್ಲರಿಗೂ ಶುಭರಾತ್ರಿ. ಬೆಳಗ್ಗೆ ಸಿಗೋಣ. ಇದು ಆ್ಯಕ್ಚುಲಿ ಟ್ರಾವೆಲ್ ಅಲ್ವಾ, ಎಂಜಾಯ್ ಮಾಡ್ತಾ ಇದ್ದೀವಿ ಫ್ಯಾಮಿಲಿಯಾಗಿ. ಓಕೆ, ಒಟ್ಟಿಗೆ ಪ್ಲ್ಯಾನ್ ಪ್ರಕಾರ ಏನೂ ಆಗ್ತಾ ಇದ್ರೂ ಸಹ ಎಂಜಾಯ್ಮೆಂಟ್ ಅನ್ನೋದೊಂದಿದೆ, ಒಂದು ಮೆಮೊರೀಸ್ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ನನ್ನ ಮಗಳು ನೋಡಿ, ರಾತ್ರಿ ಹೊತ್ತವಳು ಯಾವಾಗೂ ಹೈಪರ್ ಆ್ಯಕ್ಟಿವ್ ಆಗೋದು. ಇಲ್ಲ ನನ್ನ ತಂಗಿ ಪಾಪ ಮಗು ಮಂಗ್ಸಕ್ಕೆ ಒದ್ದಾಡ್ತಿದ್ದಾಳೆ ಗುಂಡನ್ನ. ಓ ಬಿಟ್ಟು ಸರಿ. ಓಕೆ, ಗುಡ್ ನೈಟ್, ಸಿಗೋಣ. ಮಲಗಿ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ, ರೆಡಿ ಆಗ್ತಿದ್ದೀವಿ. ನೀವು ಅಪ್ಪನ ಜೊತೆ ಜಗಳ ಆಡ್ತಾನೆ, ಹೊಡಿತಾನೆ, ಬಾಕ್ಸಿಂಗ್ ಮುದ್ದಿಗೆ ಹೊಡಿತಾನೆ. ಎಲ್ಲ ಪ್ಯಾಕ್ ಮಾಡಾಯ್ತು. ನನ್ನ ಮಗಳು ಎದೊಳ್ಬೇಕು. ನನ್ನ ಮಗಳಿದ್ರೆ ಇನ್ನು ಹೊರಡೋದಷ್ಟೇ. ಎಲ್ಲ ಮುಗೀತು. ಚೆನ್ನಾಗಿ ನಿದ್ದೆ ಆಯಿತು. ಬೇರೆ ಕಡೆ ಹಿಂಗೆಲ್ಲ ಮಾಡ್ಬೋದು, ಸೇಫ್ ಪ್ಲೇಸ್ ಬೇಕಲ್ಲ ಮಕ್ಕಳಿದ್ದಾಗ. ಹಾಗಾಗಿ ಹೋಟ್ಲಲ್ಲೇ ಜಾಗ ತಗೊಂಡು ಇಲ್ಲೇ ಟೆಂಟ್ ಹಾಕೊಂಡು. ಹೌದಾ, ಫಸ್ಟೇ ಬನ್ನಿ ಬೀದಿಲಿ ಮಲಗ್ತಾ ಇರೋದು.
ಇನ್ಮೇಲೆ ಹಿಂಗೆ ಮಾಡೋಣ, ಮನೆ ಬಿಟ್ಬಿಡೋಣ, ಬೀದಿಲೇ ಸುತ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ಇರೋಣ, ಏನಂತೀಯ? ಓಕೆನಾ? ಡನ್. ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನ್ನ ಕ್ಯಾಂಪಿಂಗ್ ಕನ್ನಡಿಗ. ಥ್ಯಾಂಕ್ ಯು. ನೋಡಿ ನೀವು ನೋಡಿ ಕ್ಯಾಂಪಿಂಗ್ ಕನ್ನಡಿಗನು. ಜಂಪ್ ಮಾಡು, ಕಚ್ಬಿಟ್ಟು ಹೇಳ್ತೀನಿ, ಬೆಸ್ಟು ಹೊಡೆಯೋದ್ಕಿಂತ. ಬಾಯೆಲ್ಲ ಕೂದಲು ಬಂದ್ಬಿಡ್ತಾರೆ ಕಚ್ಚಿ. ಗೋಕರ್ಣ ಕಡೆ ಹೊರಡೋಣ. ತುಂಬ ಪ್ಲೇಸಸ್ ಕವರ್ ಮಾಡೋದಿದೆ, ಎಲ್ಲ ಕವರ್ ಮಾಡಿಕೊಂಡು ಪೂರ ಹತ್ತಿರ. ಥ್ಯಾಂಕ್ ಯು. ಅಮ್ಮ ಹೊರಡೋಣ. ಎಲ್ಲರೂ ರೆಡಿಯಾಗಿದ್ದಾರೆ. ಈ ಮಕ್ಕಳು ಸಂತೆ ಇಟ್ಕೊಂಡು ರೆಡಿ ಆಗೋದು, ಓಡೋದು ಅದೇ ದೊಡ್ಡದು. ಸಚಿನ್ ಅಂತೂ ಸುಸ್ತು ಹೊಡೆದ್ಬಿಟ್ಟು ಎಷ್ಟು ರಸ್ತಿದೆ ಸಚಿನ್? 8 ರಸ್ತೀನಿ ಕೂತ್ಕೊಂಡು ಒಂದೇ ಜಾಗ. ಇವಳು ಪಾಪ ಶಾನ್ವಿ ತುಂಬ ಸೈಲೆಂಟು. ಹಾಗೆ ಅವ್ನು ಗುಂಡೆ ಅದ ನೋಡಿ, ಅವನು ರೌಡಿ. ಅವನು ಏನಾಗ್ತೀಯ ನೀನು? ರೌಡಿ ಆಗ್ತೀಯ ದೊಡ್ಡನಾದ್ಮೇಲೆ? ಪೊಲೀಸ್ ಆಗಲ್ವಾ? ಅಯ್ಯೇ ನಿನ್ನ. ಎಲ್ಲ ಪೊಲೀಸು, ಡಾಕ್ಟರ್, ಇಂಜಿನಿಯರ್ ಆಗ್ತೀವಿ ಅಂದರೆ ನಮ್ಮ ಗುಂಡ ದೊಡ್ಡನಾದ್ಮೇಲೆ ರೌಡಿ ಆಗ್ತಾರಂತೆ ನೋಡಿ ಹೆಂಗೆ. ಓಕೆ, ಸೊ ಲೆಟ್ಸ್ ಗೋ. ನಿಮ್ಮ ಹೆಸರು? ಪೂಜಾ ಅಂತನಾ? ಚೆನ್ನಾಗಿ ಬರ್ತಿದೆ. ಹೌದಾ, ತುಂಬಾ ಥ್ಯಾಂಕ್ಸ್. ಹಾಯ್, ನಿಮ್ಮ ಹೆಸರು? ಅವ ಗೋಕರ್ಣದಲ್ಲಿ ಪಾರ್ಕಿಂಗೇ ಇಲ್ಲ. ಯಾವ ಟೆಂಪಲ್ ಸಚ್ಚಿ ಅದು ನಾವು ಹೋಗಿದ್ದು? ಯಾವ ಟೆಂಪಲ್ ಅದು? ಮಹಾಬಲೇಶ್ವರ ಟೆಂಪಲ್ಲು. ಅವ್ರು ಇಳ್ಕೊಂಡಾಗ ನಮ್ಮ ಪಾರ್ಕಿಂಗೇ ಸಿಗಲಿಲ್ಲ. ಪಾರ್ಕಿಂಗ್ ಟಿಕೆಟ್ ಮಾತ್ರ ತೊಗೊಂಡ್ರು. ಆ ಕಡೆಯಿಂದ ಸೀದಾ ಮುಂದೆ ಬಂದು ಸೀದಾ ಬಂದರೆ ಎಕ್ಸಿಟು. ಆಮೇಲೆ ಏನು ಮಾಡೋದು, ಇಲ್ಲಿ ಒಂದು ಜಾಗದಲ್ಲಿ ಕನ್ಸೆಷನ್ ನಡೀತದೆ. ನೀನು ಊಟ ಬೇರೆ ಮಾಡಬೇಕಲ್ಲ, ಅದಕ್ಕೆ ಇಲ್ಲೇ ಸಂಜು ರೆಡಿ ಮಾಡ್ತಾ ಇದ್ದಲ್ಲ. ಏನು ಮಾಡ್ತಾಯಿದ್ದೆ ಸಂಜು? ಟೊಮೆಟೊ ಬಾತ್. ಟೊಮೆಟೊ ಬಾತ್ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡಿ. ಇಲ್ಲ ಮಗಲೇ ಕೊಡಲ್ಲ. ಸೊ ಈಗ ಟೊಮೆಟೊ ಬಾತ್ ಸಚ್ಚಿ ಹೋಗ್ಬಿಟ್ಟು ಮೊಸರು ತಗೊಂಡಿದ್ದಾನೆ. ಸೊ ಇಲ್ಲೇ ಟೊಮೆಟೊ ಬಾತ್ ಮಾಡಿಕೊಂಡು ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ ಪ್ಲ್ಯಾನ್ ಕೊಡಲ್ಲ. ನಾನು ಕೊಡು. ಕ್ಯಾಂಪಿಂಗ್ ಕನ್ನಡಿಗ ಇಬ್ಬರು ಕುಕ್ಕಿಂಗ್ ಜೋಡಿ, ಒಂದು ಕುಕ್ಕಿಂಗ್ ಜೋಡಿ ಸೆಲೆಕ್ಟ್ ಆಗಿದ್ದಾರೆ. ಒಂದು ಸಚಿಂದ್ರ. ಹಾಯ್. ನಮ್ದು ಕುಕಿಂಗ್ ಬೈ ಕನ್ನಡತಿ. ನಾವು ಕುಕ್ಕಿಂಗ್ ಬೈ ಕನ್ನಡತಿ. ಹಾಲು ಕಾಯಿಸಿ ಕಾಫಿ ಏನಾರು ಮಾಡ್ಕೊಳ್ಳೋಣ ಅಂತ. ಟೈಮ್ ಎಷ್ಟು ನೋಡಿ, 11 ಗಂಟೆ. ಇನ್ನ ಟಿಫನ್ ಈ ಟ್ರಾಫಿಕ್ಕಲ್ಲಿ ಅಪ್ಪ ನಾವು ಲಾಂಗ್ ವೀಕೆಂಡ್ ತಗೊಂಡು ತಪ್ಪು ಮಾಡ್ಬಿಟ್ವಿ ಅನಿಸ್ಬಿಡ್ತು. ಬಟ್ ಸಿಕ್ಕಾಬಟ್ಟೆ ಟ್ರಾಫಿಕ್, ಎಲ್ಲಿ ನೋಡಿದ್ರು ಟ್ರಾಫಿಕ್. ಗಾಡಿ ನಿಲ್ಸೋಕ್ಕೆ ಜಾಗ ಎಲ್ಲ ಏನಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಟೊಮೆಟೊ ಬಾತ್ ಆಗ್ತಾಯಿದೆ. ಈ ಟೊಮೆಟೊ ಬಾತ್ನ ಹೆಂಗೆ ಮಾಡಿದ್ವಿ ಅನ್ನೋದನ್ನ ಪೂರ್ತಿ ತೋರಿಸಲ್ಲ, ಬಟ್ ಟೊಮೆಟೊ ಬಾತ್ ಆಗ್ತಾಯಿದ್ದೀನಿ ಅಂತ ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬ ಯೂಸ್ಫುಲ್ ಆಯಿತು ನನಗೆ ಈ ಟೇಬಲ್ ಅಲ್ಲ ಸಂಜು? ಇದು ಲಾಕ್ ಹಾಕ್ಬೇಕು, ಲಾಕೇ ಹಾಕ್ತಿಲ್ಲ. ಕೆಳಗಡೆ ಮಾಡಿದ್ವಿ ನಾವು ಟೇಬಲ್ ಇರಲಿಲ್ಲ, ಅವ್ರು ತೊಗೊಂಡಿರಲಿಲ್ಲ ಟೇಬಲ್. ಕೆಳಗಡೆ ಟಾರ್ಪಲ್ ಹಾಕೋಣ ಮಾಡೋಣ. ಎಣ್ಣೆ, ಚಕ್ಕೆ, ಲವಂಗ, ಆನಿಯನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಸ್ಪೆಷಲ್ ಆಗಿರೋ ಮಿಕ್ಕೋಗಿರೋ ಹೆಸರು ಕಾಳು, ಮೊಳಕೆ ಬಂದಿರೋ ಹೆಸರು ಕಾಳು ಇಷ್ಟು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಗೊಜ್ಜು ರೆಡಿ ಆದ್ಮೇಲೆ ಅಕ್ಕಿ ತೊಳೆದು ಅಕ್ಕಿ ಹಾಕ್ಬೇಕು. ಆಮೇಲೆ ನೀರು ಹಾಕಿ ಎಷ್ಟು ವಿಷಲ್ ಕೂಗಿಸ್ಬೇಕು? 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ತಿಂತಾ ಇದ್ರೆ ಅನ್ಬೇಕು. ಅಕ್ಕಿ ಎಷ್ಟು ಹಾಕಿದೆ ಸಂಜು? 3 ಪಾವ್ ಅಕ್ಕಿ ಹಾಕಿದೀವಿ. 3 ಪಾವ್ ಅಕ್ಕಿಗೆ ಎಷ್ಟು ಗ್ಲಾಸ್? 6 ಗ್ಲಾಸ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ವಿಷಲ್ ಹಾಕ್ಬಿಟ್ಟು 2 ವಿಷಲ್ ಆದ್ಮೇಲೆ ತಿಂತಾ ಇರ್ಬೇಕು. ಹಂಗೆ ತಿಂತಾ ಇರಬೇಕು. ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು ಯಪ್ಪ, ಎಲ್ಲೂ ಗಾಡಿ ನಿಲ್ಸಂಗಿಲ್ಲ ಮಾಡಂಗಿಲ್ಲ. ನಮ್ಗೆ ಹೊಟ್ಟೆ ಹಸ್ತೋಗಿದೆ. ಊಟ ಮಾಡಿ ತಿನ್ಕೊಂಡು ಇಲ್ಲಿಂದ ಕಳ್ಸ್ಕೊಂಡ್ಬೇಕು. ಒಂದ್ಸತಿ ಬೆಂಗಳೂರಿಗೆ ಹೋದ್ರೆ ಸಾಕಪ್ಪ ಅನ್ಸ್ಬಿಟ್ಟಿದೆ ನಮಗೆ ಒಂದೊಂದು ಟೈಮಲ್ಲಿ. ಹಂಗೆ ಸರ್ ರೆಡಿ ಆಗ್ತಾ ಇದೆ. ಹಾಂ, ಖಾರ ಇರಲಿ, ವಿತೌಟ್ ಖಾರನೇ ಮಾಡ್ಬಿಟ್ರೆ ಹಂಗೆ. ಓಕೆ ಸರ್ ನೋಡಿ, ಫೈನಲ್ ಆಗಿ ಟೊಮೆಟೊ ಬಾತ್ ರೆಡಿಯಾಗಿದೆ.
ಓಪನ್ ಮಾಡ್ಬೋದಣ್ಣ. ಒಂದು ವಿಷಲ್ ಗೊತ್ತಿದೆಯಾ ಸರ್? ಓಹೋ ಒಳ್ಳೆ ಬಿರಿಯಾನಿ ಸ್ಟೈಲ್ ಆಗಿದೆಯಲ್ಲ ಸಂಜು. ಹಾಂ, ಮಿಕ್ಸ್ ಮಾಡಿಬಿಟ್ರೆ ಈಗಂತೂ ಒಳ್ಳೆ ದಮ್ ಬಿರಿಯಾನಿ ಆದಂಗೆ ಆಗಿದೆ. ಹೆಂಗಾಗಿದೆ? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಸೂಪರ್. ಹೆಂಗಿದೆಯಾ? ಚೆನ್ನಾಗಿದೆಯಾ? ಓಕೆ ಅಪ್ಪ, ಟೊಮೆಟೊ ಬಾತ್ ಆಯಿತು. ಮೊನ್ನೆನೂ ಲಂಚ್ ಟೈಮಲ್ಲೇ ಬ್ರೇಕ್ಫಾಸ್ಟು, ಇವತ್ತು ಲಂಚ್ ಟೈಮಲ್ಲೇ ಬ್ರೇಕ್ಫಾಸ್ಟು ಎಲ್ಲ ಮುಗೀತು. ಇನ್ನೇನು ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದಷ್ಟೇ. ಏನಾರ ಕೆಲವರು ಬರ್ತಾರೆ, ಎಲ್ಲ ಗಲೀಜು ಮಾಡಿ ಹೋಗ್ತಾರೆ, ಅಲ್ಲಿ ಇಲ್ಲಿ ಎಲ್ಲ ಬಿಸಾಕಿ ಹೋಗ್ತಾರೆ. ಅದರಿಂದ ನಾವು ಯಾರಾದ್ರು ಹಿಂಗೆ ನೋಡಿ ಇದೆಲ್ಲ ಗಾರ್ಬೇಜ್ ಬ್ಯಾಗೆಲ್ಲ ಯೂಸ್ ಮಾಡಿ ನೀಟಾಗಿ ಗಲೀಜೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅವಾಗ ಕೂಡ ಅಂಥವ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಎಲ್ಲರೂ ಹಂಗೆ ಮಾಡ್ತಾರೆ ಅಂತ ಹೇಳಲ್ಲ, ಕೆಲವರು ಹಿಂಗೆ ಎಲ್ಲ ನೋಡಿ ಅಲ್ಲಿ ಬಾಟ್ಲುಗಳು, ಟಿಶ್ಯೂ ಪೇಪರ್ಗಳು ಎಲ್ಲನೂ ಬಿಸಾಕ್ಬಿಟ್ಟು ಹೋಗ್ತಾರೆ. ಈ ರೀತಿ ಎಲ್ಲರೂ ಹೋದರೆ ಒಂದು 30 ರೂಪಾಯಿ ಅಷ್ಟೇ ಗಾರ್ಬೇಜ್ ಕವರು, ಒಂದು 100 ಇರುತ್ತೆ ಅದರಲ್ಲಿ ಅಂತ ತೊಗೊಂಡು ನಾವು ಏನು ಯೂಸ್ ಮಾಡ್ತೀವಿ ಗಾರ್ಬೇಜ್ಗಳು ಅದೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಸೇಫ್ ಎಲ್ಲ ಕಡೆ ಡಸ್ಟ್ಬಿನ್ ಇರುತ್ತೆ, ಡಸ್ಟ್ಬಿನಲ್ಲಿ ಬಿಸಾಕ್ಬಿಟ್ರೆ ಆಯ್ತಪ್ಪ. ಈಗ ಊಟ ಮಾಡಿಕೊಂಡು ಹೊಡೋಣ. ನನ್ನ ಮಗಳು ಯಾಕೋ ನಾನು ಬಿಡ್ತಾನೇ ಇಲ್ಲ, ಹಾಗಾಗಿ ನಾನೇ ಹಿಡ್ಕೊಂಡಿದ್ದೀನಿ. ಇವಾಗ ಹಿಮ ಊಟ ಆದಮೇಲೆ ನಂದು ಊಟ. ನನಗೆ ಮತ್ತು ನೀನು ಕೊಡು. ಐ ಲವ್ ಯು ಹೇಳು. ಡಾಗ್ ಬೇಕಾ? ಅಂತ ಬೇಕಾ ಡಾಗು? ಬೇಕಾ ಡಾಗಿ? ಬೇಕಾ? ಬಾಯ್ ಬಾಯ್. ಬೇಕಾ ಹೇಳು. ಟೊಮೆಟೊ ಬಾತ್ ಮಾತ್ರ ಸೂಪರಾಗಿದೆ. ಹೆಸರುಬೇಳೆ ಸ್ಪ್ರೌಟ್ಸ್ ಇತ್ತು, ಅದನ್ನು ಯೂಸ್ ಮಾಡಿರೋದು ಸಕ್ಕತ್ತಾಗಿದೆ. ಮುಗಿಸ್ಕೊಂಡು ಎಲ್ಲ ಕಡೆ ಜನ ಹೋದೇ ಯಾರು ಪ್ರೈವೇಟ್ ಪ್ಲೇಸ್ಗೆ ಹೋಗಬೇಕು, ಇಲ್ಲಾಂದರೆ ಯಾರು ಬೇರೆ ಕಡೆ ಪ್ಲ್ಯಾನ್ ಮಾಡಬೇಕು. ನೋಡೋಣ ಇದು ಊಟ ಆದಮೇಲೆ, ತಿಂಡಿ ಆದಮೇಲೆ. ಇವತ್ತು ಲಂಚ್ಗೂ ಬ್ರೇಕ್ಫಾಸ್ಟ್ಗೂ ಬಿಟ್ವೀನು ಮುಗಿಸ್ಕೊಂಡು ನೋಡೋಣ ಹೆಂಗೇನಾಗುತ್ತೆ ಹೆಂಗೆ ಅಂತ. ಜಸ್ಟ್ ನಮ್ಮ ಏನು ಬ್ರಂಚ್ ಅಂತಾರಲ್ಲ, ಲಂಚು ಬ್ರೇಕ್ಫಾಸ್ಟ್ ಎರಡು ಅದು ಮುಗಿಸಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲೇ 2 ಅವರ್ ಆಗೋಯಿತು. ಇವಾಗ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಬೇರೆ ಲೊಕೇಶನ್ಸಿಗೆ ಹೊಡಬೇಕು. ನಡೀರಿ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನೋಡಿದ್ದಕ್ಕೆ. ಇದರಲ್ಲಿ ತುಂಬ ಸ್ಟ್ರಗಲ್ ಎಲ್ಲ ಇದೆ. ನೋಡೋಕ್ಕೆ ತುಂಬ ಸಿಂಪಲ್ ಅನ್ಬೋದು, ಆದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ. ಒಂದು ಕ್ಯಾಂಪಿಂಗ್ ವಿಡಿಯೋ ಮಾಡೋದಿರ್ಬೋದು, ಅಥವಾ ಹಿಂಗೆ ಔಟ್ಡೋರಲ್ಲಿ ಒಂದು ಕುಕ್ಕಿಂಗ್ ಮಾಡೋದಿರ್ಬೋದು, ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ. ನೋಡ್ಬೋದು ನನ್ನ ವಾಯ್ಸ್ ಎಷ್ಟು ಎಕ್ಸಾಸ್ಟ್ ಆಗ್ಬಿಟ್ಟಿದೆ, ನಾನು ಎಷ್ಟು ಸುಸ್ತು ಹೊಡೆದ್ಬಿಟ್ಟಿದ್ದೀನಿ ಅಂತ. ಊಟ ಮಾಡಿದ್ದೀನಿ ನನಗೆಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದೆ, ಊಟ ಮಾಡ್ದಂಗೆ ಅನ್ನಿಸ್ತಾ ಇಲ್ಲ. ನಿಮ್ಮನ್ನು ಎಕ್ಸಾಸ್ಟು, ನಾನು ಎಕ್ಸಾಸ್ಟು, ನನ್ನ ಮಗಳಿಗೆ ಗಲಾಟೆ ಬೇರೆ ಜೊತೇಲಿ. ಓಕೆ, ಮಕ್ಳಿಗೆ ಕರ್ಕೊಂಡ್ಬಿಟ್ರೆ ಒಂದು ಮಗು ನೋಡ್ಕೋಬೇಕು, ಇಲ್ಲ ಇನ್ನೇನಾರು ಮಾಡಬೇಕು. ಅವಳು ಬೇರೆ ನನ್ನ ಬಿಟ್ಟು ಹೋಗ್ದೆ ಅಲ್ವಾ, ನಾನೇ ಬೇಕು ಅಂತಾಳೆ. ಹಾಗಾಗಿ ನೆಕ್ಸ್ಟ್ ಏನಾದರೆ ಪಾಪುನ ಡ್ರಾಪ್ ಮಾಡಿ ನಾವು ಪ್ಲ್ಯಾನ್ ಮಾಡಬೇಕು, ಇಲ್ಲಾಂದರೆ ಮನೆ ಹತ್ರ ಊರ ಕಡೆ ಅಲ್ಲೆಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕಷ್ಟೇ. ಈ ಥರ ಔಟ್ ಆಫ್ ಸಿಟಿ ಟ್ರಿಪ್ಪೆಲ್ಲ ಬಂದಾಗೆಲ್ಲ ಆಗೋಲ್ಲ, ಕಷ್ಟ ಆಗುತ್ತೆ. ಸೊ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ. ಓಕೆ, ಸೊ ಈಗ ಯಾನ ಕೇವ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಘಾಟ್ ಸಿಕ್ಕಿದೆ ನಮಗೆ.